ಎಲ್ರಿಗೂ ನಮಸ್ಕಾರ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಊಟಕ್ಕೆ ಕರೆದಿದ್ದೀವಿ ಎಲ್ರೂ. ಸೊ ಎಲ್ರಿಗೂ ನಮ್ಮ ಮನೆಗೆ ಬರ್ತಿದ್ದಾರೆ, ಹಾಗಾಗಿ ಪ್ರಿಪ್ರೇಷನ್ಸ್ ಎಲ್ಲನೂ. ಮತ್ತು ಭಟ್ರೆಲ್ಲ ನೋಡ್ತಿದ್ದೀರಲ್ಲ, ಆಲ್ರೆಡಿ ಎಲ್ಲ ಅಡುಗೆ ಎಲ್ಲ ಶುರು ಮಾಡಿಕೊಂಡು ಅಡುಗೆ ಮಾಡ್ಕೋತಿದ್ದಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಅಪ್ಪ ಮನೆ ಕಡೆ, ಇವ್ರನ್ನೇ ಕಟ್ಸೋದು. ಹಾಗಾಗಿ ನಾವು ಕೂಡ ಇವ್ರನ್ನೇ ಕಟ್ಸಿದ್ವಿ, ತುಂಬ ಚೆನ್ನಾಗಿ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ. ನಿಮ್ಗೆ ಇವ್ರ ಕಾಂಟ್ಯಾಕ್ಟ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಇದಾಗಿತ್ತು ನನ್ನ ಅಟೈರ್. ಮತ್ತು ಎಲ್ಲ ಹಾಗೆ ಈಗ ನಾನು ಬಂದಿರೋದು ದೇವರು ಇಟ್ಟಿದ್ದಾರಲ್ಲ ಅಲ್ಲಿಗೆ ಬಂದಿದ್ದೀನಿ. ಇವತ್ತು ಸ್ಪೆಷಲಿ ನಮ್ಮ ಮಾಮ ಅವರ ಕುಟುಂಬ ಕಡೆಯಿಂದ ಅನ್ನದಾನ ನಡೆಯುತ್ತೆ. ಪ್ರತಿ ವರ್ಷ ಸಾರ್ವಜನಿಕರಿಗೂ ಇಲ್ಲಿ ಅನ್ನದಾನ ನಡೆಸಲಾಗುತ್ತೆ ಇವತ್ತಿನ ದಿನ. ಸೊ ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ. ಸ್ವಲ್ಪ ಹೊತ್ತು ಇದ್ದು ಹೋಗೋಣ ಅಂತ ಬಂದೆ. ಹಾಗೆ ಇಲ್ಲಿ ನಮ್ಮಮ್ಮ ಎಲ್ಲ ಸಿಕ್ಕಿದ್ರು, ನಮ್ಮಮ್ಮ ತಂಗಿ ಎಲ್ಲರೂ ಬಂದಿದ್ದರು. ಆಲ್ರೆಡಿ ನಾನು ಆಮೇಲೆ ಹೋಗಿದ್ದಿದ್ದು. ಈಗ ನಮ್ಮಮ್ಮ ಸಿಕ್ಕಿದ್ದಾರೆ, ಮತ್ತು ನಮ್ಮ ಮಾಲಾ ಆಂಟಿ ಕೂಡ ಬಂದಿದ್ದಾರೆ. ನೋಡ್ತಿದ್ದೀರಲ್ಲ, ನನ್ನ ತಂಗಿ ಮಗ ಎತ್ಕೊಂಡು ಮಾತಾಡಿಸ್ತಿದ್ರು, ಹಾಗಾಗಿ ಕ್ಯಾಪ್ಚರ್ ಮಾಡಿದೆ. ಮತ್ತು ಹಾಗೆ ಫೋಟೋಶೂಟೆಲ್ಲ ಮಾಡ್ಕೊಂಡ್ವಿ. ಇದು ನಮ್ಮ ಮಾಮ, ಇವರು ನಮ್ಮ ದೊಡ್ಡ ಮಾಮ, ನಿಮ್ಮೆಲ್ರಿಗೂ ಆಲ್ರೆಡಿ ಗೊತ್ತೇ ಇರುತ್ತೆ. ಸೊ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಮಾಮ ಮಾತಾಡ್ತಿದ್ದಾರೆ, ಬಟ್ ಅಲ್ಲಿ ನಾಯ್ಸ್ ಡಿಸ್ಟರ್ಬೆನ್ಸಿಂದ ನಾನು ಮ್ಯೂಟ್ ಮಾಡಿದ್ದೀನಿ. ಪ್ರತಿ ವರ್ಷವೂ ಅಷ್ಟೇ ಅನ್ನದಾನ ಬೆಳಗ್ಗೆ ಶುರು ಆದರೆ ಸಾಯಂಕಾಲದವರೆಗೂ ನಡೀತಾನೆ ಇರುತ್ತೆ. ಸ್ವಲ್ಪ ಹೊತ್ತಿದ್ದು ದೇವರು ಸೇವೆ ಮಾಡೋ ಹತ್ರ, ಮತ್ತು ಮನೇಲಿ ನೆಂಟರೆಲ್ಲ ಬರ್ತಾರಲ್ವ, ಹಾಗಾಗಿ ಹೋಗಬೇಕು ಅಂತ ಹೇಳಿ ನಾವು ಬೇಗನೆ ಹೊರಟ್ಬಿಟ್ವಿ. ಮತ್ತೆ ಕೂತಿದ್ದಾರೆ, ನೋಡ್ತಿದ್ದೀರಲ್ಲ, ಎಲ್ರಿಗೂ ಕಾಯ್ತಾ ಕೂತಿದ್ವಿ ಹಾಗೆ ಮಾತಾಡ್ತಾ. ನನ್ನ ಮಗಳದು ಸ್ಯಾರಿನಲ್ಲಿ ಇದನ್ನು ಸ್ಟಿಚ್ ಮಾಡಿಸಿರೋದು, ಗೌನ್ ಥರ ತುಂಬ ಬ್ಯೂಟಿಫುಲ್ಲಾಗಿ ಸ್ಟಿಚ್ ಮಾಡಿಕೊಟ್ಟಿದ್ದಾರೆ. ಸೊ ಹಾಗೆ ನಮ್ಮಮ್ಮ ಬಂದರು, ರಾಜಲಕ್ಷ್ಮಿ ಅತ್ತೆ ಬಂದಿದ್ದಾರೆ, ಮತ್ತು ಚಿಕ್ಕತ್ತೆ, ಮೊಮ್ಮಗ, ಅವ್ರ ಸೊಸೆ ಎಲ್ಲ ಬಂದಿದ್ದಾರೆ. ಭಾಸ್ಕರ್ ಅವರ ಚಿಕ್ಕಮ್ಮ ಆಗಬೇಕು ಇವರು. ಸೊ ಅವರು ಕೂಡ ಬಂದಿದ್ದಾರೆ. ಸುಮಾರು ದಿನದ ನಂತರ ಎಲ್ಲರೂ ಬಂದಿರೋದು. ಸೊ ತುಂಬಾ ಖುಷಿ ಆಯಿತು ಎಲ್ಲರೂ ಬಂದಿರೋದು. ಭಾಸ್ಕರ್ ತಮ್ಮ ಮಗ ಆಗಬೇಕು, ಅವರ ವೈಫ್ ಇದು. ನಮ್ಮಮ್ಮ ಪಕ್ಕ ಕೂತಿರೋದು ಈ ಕಡೆಗೆ. ಸೊ ಹೀಗೆ ನಮ್ಮ ಲೋಚು ಜೊತೆ ಆಟ ಆಡ್ತಾ ಚೆನ್ನಾಗಿ ಮಿಂಗಲ್ ಹಾಕ್ಕೊಂಡಿದ್ದ. ಹಾಗೆ ಬಿಂದು, ಅವರಮ್ಮ, ಮತ್ತು ಆದ್ಯ ಎಲ್ಲರೂ ಬಂದಿದ್ದಾರೆ, ನೋಡ್ತಿದ್ದೀರಲ್ಲ. ಹಾಗೆ ಬಿಂದು ಅವರ ಅಜ್ಜಿ ಕೂಡ ಬಂದಿದ್ದಾರೆ. ಬಿಂದು ಅವರ ಅಜ್ಜಿ ಇವರೇ. ಸೊ ಎಲ್ಲರೂ ಕರೆದಿದ್ವಿ, ಎಲ್ಲರೂ ಬಂದಿದ್ದರು. ಭಾಸ್ಕರ್ ಬಂದಿದ್ದೆ, ಆದ್ಯಾಗೆ ಭಯ. ಅವಳು ಊಟ ಮಾಡಲಿಲ್ಲ ಅಂದರೆ ಭಾಸ್ಕರಣ್ಣ ಅಂತ ಬಿಂದು ಹೇಳಿದರೆ ಸಾಕು, ಅವಳು ಊಟ ಮಾಡಿಬಿಡ್ತಾಳೆ, ಅಷ್ಟು ಭಯ ಭಾಸ್ಕರ್ ಅಂದರೆ. ಮತ್ತು ಎಲ್ಲರೂ ಊಟಕ್ಕೆ ಕೂರ್ಸೋಣ ಅಂತ ಟೆರೆಸ್ ಮೇಲೆ ಬಂದಿದ್ದೀವಿ. ಸೊ ನೋಡ್ತಿದ್ದೀರಲ್ಲ, ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಮತ್ತು ನಮ್ಮ ಆಂಟಿ ಅಂಕಲ್ ಸಹ ಬಂದಿದ್ದಾರೆ ಆ ಕಡೆ, ಅವ್ರನ್ನ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಿಲ್ಲ ಸರಿಯಾಗಿ. ಮತ್ತು ಕೆಳಗಡೆ ಬಂದು ಎಲ್ಲರೂ ಬರ್ತಿರ್ತಾರೆ ಅಲ್ವಾ ಅಂತ ಹೇಳಿ ಈಗ ಬರ್ತಿರೋದು ಜಗದಕ್ಕ ಅವರ ಸೊಸೆ, ಮೊಮ್ಮಗ, ಮಗ. ಸೊ ವರ್ಣಿತಾ ಅಂತ, ಇವ್ರವ್ರ ಮಗ ಹರ್ಷಿತ್. ಇವರು ನಮ್ಮ ಅತ್ತೆಯವ್ರು ಇನ್ನೊಂದು ಅಕ್ಕ ಸೊಸೆ ಗೀತಾ ಅಂತ ಹೇಳಿ ಇವ್ರ ಹೆಸರು. ಆ ಕಡೆ ಸುಮಿತ್ರಾ ಆಂಟಿ ಕೂತಿರೋದು. ಮತ್ತು ಮೇಲೆ ಟೆರೆಸ್ ಮೇಲೆ ಡಿಂಪು, ಕೀರ್ತನ ಎಲ್ಲ ಊಟ ಮಾಡ್ತಿದ್ದಾರೆ. ಈ ಕಡೆ ಇವರು ಸಹ ಊಟ ಮಾಡ್ತಿದ್ರು. ಏನೇನು ವೆರೈಟೀಸ್ ಮಾಡಿಸಿದ್ವಿ ನೋಡೋಣ ಬನ್ನಿ. ಲಾಲಿಪಾಪ್ ಚಿಕನ್, ಮತ್ತು ಚಿಕನ್ ಫ್ರೈ, ಮಟನ್ ಸಾರು, ಮುದ್ದೆ, ಮತ್ತು ಬೋಟಿ ಗೊಜ್ಜು, ಬಿರಿಯಾನಿ, ಅನ್ನ, ರಸಮ್, ಮತ್ತು ಅಕ್ಕಿ ಪಾಯಸ, ಇದಿಷ್ಟು ಮಾಡಿಸಿದ್ವಿ. ಮಂಜು ಅತ್ತೆ ಬಂದಿದ್ದಾರೆ. ಮತ್ತು ಹೊರಗಡೆ ಬಂದು ನೋಡಿದ್ರೆ ನನ್ನ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಅನಿಲ್ ಅವರು ಬಂದಿದ್ದಾರೆ, ನೋಡ್ತಿದ್ದಾರಲ್ಲ. ಸೊ ಇದವ್ರು ಸೆಕೆಂಡ್ ಟೈಮ್ ಏನೋ ಬರ್ತಿರೋದು ಮದುವೆ ಆದಮೇಲೆ ನಮ್ಮ ಮನೆಗೆ. ಖುಷಿ ಆಯಿತು ಬಂದಿದ್ದು ಎಲ್ರೂ. ಹಾಗೆ ನನ್ನ ತಂಗಿ ಮಗನ ಈಗ ನಮ್ಮಪ್ಪ ಕರ್ಕೊಂಡು ಬರ್ತಿದ್ದಾರೆ, ಮನೇಲಿ ಮಲಗಿಬಿಟ್ಟಿದ್ದ ಅಂತ ಹೇಳಿ ಈಗ ಬಂದರು ನಮ್ಮಪ್ಪ ಮಗುನ ಕರ್ಕೊಂಡು. ಹಾಗೆ ಅವ್ರು ಕರ್ಕೊಂಡು ಹೋದರು, ಅವರು ಊಟ ಮಾಡಿಕೊಂಡು. ನಾವು ಲಾಸ್ಟ್ ಬಂದ್ವಿ ಅಂತ ಹೇಳಿ ಭಟ್ರೆಲ್ಲ ಹೋಗ್ಬಿಟ್ಟಿದ್ದಾರೆ. ಈಗ ಟೈಮ್ ಅರೌಂಡ್ 3:40 ಆಗೋಗ್ಬಿಟ್ಟಿತ್ತು ಟೈಮ್. ಸೊ ಹಾಗಾಗಿ ನಮಗೆಲ್ಲ ಮಕ್ಕಳು ಬಡಿಸ್ತಿದ್ದಾರೆ, ಏನು ಎಕ್ಸೈಟ್ಮೆಂಟಲ್ಲಿ ಬಡಿಸ್ತಿದ್ದಾರೆ ನೋಡ್ತಿದ್ದೀರಲ್ಲ. ಹಾಗೆ ಲಾವಣ್ಯ, ನಮ್ಮ ದೊಡ್ಡಮ್ಮ ಕೂಡ ಬಂದರು. ಎಲ್ಲರೂ ಜೊತೆಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಲಾಸ್ಟಲ್ಲಿ ಎಲ್ಲ ಲೇಡೀಸೇ ಬಂದಿದ್ರು ನಮ್ಮ ಮನೆ ಕಡೆಯಿಂದ, ಯಾಕಂದರೆ ಅಲ್ಲಿ ಅನ್ನದಾನ ನಡೀತಿತ್ತಲ್ವ. ಸೊ ನನ್ನ ತಮ್ಮಂದಿರು ಯಾರೂ ಬರಲಿಲ್ಲ, ಅಲ್ಲೇ ಇದ್ದೋಗಿದ್ರು ಎಲ್ಲರೂ ಸಹ. ಇವರು ಶೋಭಕ್ಕ ಅಂತ ಹೇಳಿ ಈಗಷ್ಟೇ ಬಂದಿದ್ದಾರೆ, ಭಾಸ್ಕರ್ ಅವ್ರ ಕಸಿನ್ ಸಿಸ್ಟರ್ ಆಗಬೇಕು. ಮತ್ತು ಮೇಲೆ ಹಾಗೆ ಬಂದೆ ಇವ್ರನ್ನೆಲ್ಲ ಮಾತಾಡ್ಸೋಣ ಅಂತ ಹೇಳಿ. ಪ್ರಗತಿ, ಕವಿತಾ, ಸುಮಿತ್ರಾ ಆಂಟಿ ಎಲ್ಲರೂ ಕೂತ್ಕೊಂಡಿದ್ರು. ನಾನು ಹಾಗೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಸ್ವಲ್ಪ ಹೊತ್ತು ಕೂತ್ಕೊಂಡೆ, ಫ್ರೀ ಆದೆ ಈಗಷ್ಟೇ. ಸೊ ಹಾಗಾಗಿ ಇಲ್ಲಿ ಬಂದೆ. ನಮ್ಮ ಮನೆಯವರೆಲ್ಲ ಹೊರಟ್ಬಿಟ್ರು. ಇವತ್ತು ವರ್ಣಿತಾದು ಬರ್ಡೇ ಇತ್ತು. ಹ್ಯಾಪಿ ಬರ್ಡೇ ಟು ವರ್ಣಿತಾ.
ಹೋಗಿ ಬುಜ್ಜಿ ಇರ್ಲಿಲ್ಲಕ್ಕ ಒಂದ್ ನಿಮಿಷ ಇದೊಂದು ಫೋಟೋ ಹಿಡಿ. ಹಾ ಎಲ್ಲ ಮಾಡಿದ್ದೀನಿ ನೋಡಿ. ಹಾ ಕ್ಲಾಪ್ ಮಾಡಿ ಮಮ್ಮಿಗೆ ಚಿನ್ನು ಆತಾರ್ ಬಂತು ನೋಡು. ಹಾ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಡಿಯರ್ ವರ್ಣಿತಾ, ಹ್ಯಾಪಿ ಬರ್ಡೇ ಟು ಯು, ಮೇ ಗಾಡ್ ಬ್ಲೆಸ್ ಯು, ಮೇ ಗಾಡ್ ಬ್ಲೆಸ್ ಯು, ಹ್ಯಾಪಿ ಬರ್ಡೇ ಟು. ನಾನು ಒಬ್ಳೆ ಆಡ್ತಾ ಇದ್ದೀನಿ. ಕ್ಲಾಪ್ಸ್ ಮಾಡ್ರಿ ಎಲ್ರು ಒಂದ್ ಜೋರಾಗಿ ಒಂದ್ಸಲ. ಇಷ್ಟು ಜನ ಇದ್ದೀರಿ, ಇವಾಗ ಸೌಂಡ್ ಬರ್ತಾ ಇದೆ. ಅವಳು ಎತ್ಕೊಂತೀನಿ. ಒಂದು ಕೆಳಗಡೆ ಬಂದಿದ್ದೀವಿ. ಈಗ ಮಕ್ಕಳೆಲ್ಲ ಆಟ ಆಡ್ಕೊಂಡಿದ್ರು, ಹಾಗೇನೆ ಸುಮ್ಮನೆ. ಮತ್ತು ಪ್ರಿಯಾ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು, ಹಾಗೆ ನನ್ನ ಮಗಳಿಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಹೇರ್ ಸ್ಟೈಲ್ ಮಾಡ್ತಿದ್ದಾಳೆ ನೋಡಿ. ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಯಿತು. ತುಂಬ ಚೆನ್ನಾಗಿದೆ. ನಾನು ನೆಕ್ಸ್ಟ್ ಟ್ರೈ ಮಾಡ್ತೀನಿ. ನಾನು ಈ 3 ಡೇಸಲ್ಲಿ ಏನೇನು ಹಾಕಿದ್ದೆ, ಡ್ರೆಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಇದೆಲ್ಲ KB ಕ್ರಿಯೇಟಿವ್ ಸ್ಟುಡಿಯೋ ಅಂದರೆ ನನ್ನ ಓನ್ ಪೇಜ್ದು ಕಲೆಕ್ಷನ್ಸ್ ಆಗಿದೆ. ನೀವು ಇನ್ಸ್ಟಾನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಈಗ ನನ್ನ ದೊಡ್ಡಮ್ಮಂದಿರ ಜೊತೆಲಿ ನಾನು ದೇವ್ರನ್ನ ನೋಡೋದಕ್ಕೆ ಊರೊಳಗಡೆ ಬಂದಿದ್ದೀನಿ. ನೋಡ್ತಿದ್ದೀರಲ್ಲ, ಈಗ ದೇವ್ರನ್ನೆಲ್ಲ ಎತ್ತಿದ್ದಾರೆ. ದೇವ್ರನ್ನೀಗ ಎತ್ತಿದ್ದಾರೆ. ಸೊ ಈಗ ಇದು ಮೆರವಣಿಗೆ, ಊರೆಲ್ಲ ಮೆರವಣಿಗೆ ಹೋಗೋದಾಗಿರುತ್ತೆ. ಮತ್ತು ದೊಮ್ಲೂರು ವಿಲೇಜ್, ಇದು ವಿಲೇಜಿಂದ ದೊಮ್ಲೂರು ಲೇಔಟ್ ಒಳಗಡೆನೂ ಎಲ್ಲ ಮೆರವಣಿಗೆ ಮಾಡಿಸಿ ಮತ್ತೆ ತಂದು ಇಲ್ಲಿ ಇಡ್ತಾರೆ ದೇವಿನ. ನೋಡ್ತಿದ್ದೀರಲ್ಲ ಎಷ್ಟು ವಿಜೃಂಭಣೆಯಿಂದ ನಮ್ಮ ಊರಿಗೆ ಅಣ್ಣಮ್ಮ ತಾಯಿ ಬಂದಿರೋದ್ರಿಂದ ನಾವೆಲ್ಲರೂ ಊರಿನವರು ಆಚರಿಸ್ತಿರೋದನ್ನು ನೋಡಿದ್ರ ಅಲಂಕಾರ ಎಷ್ಟು ಅದ್ಭುತವಾಗಿದೆ ಅಲ್ಲ ಇವತ್ತಿನ ಅಲಂಕಾರ ಕೂಡ.
ಎಲ್ಲ ನನ್ನ ಕಸಿನ್ಸ್ ಇದ್ದರು, ಸೊ ಹಾಗಾಗಿ ಅವ್ರನ್ನೂ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ ಇಲ್ಲಿ. ಮತ್ತು ಇನ್ನೇನು ದೇವರು ಈಗ ಮೆರವಣಿಗೆ ಹೊರಡುತ್ತೆ. ಮುಂದೆ ಬಂದ್ವಿ. ಇಲ್ಲಿ ನಮ್ಮ ಮಾರುತಿ ಮಾಮ, ವೆಂಕಟೇಶ ತಾತ ಎಲ್ಲ ಕೂತಿದ್ರು. ಮತ್ತು ನಮ್ಮ ಅಮ್ಮಯ್ಯ ದೊಡ್ಡಮ್ಮ, ಗಿರ್ಜಿ ದೊಡ್ಡಮ್ಮ, ಇವ್ರನ್ನ ಕ್ಯಾಪ್ಚರೇ ಮಾಡ್ಕೊಳಕ್ಕಾಗಲಿಲ್ಲ. ಇವರು ಸಹ ನಮ್ಮ ಮನೆಗೆ ಬಂದಿದ್ದರು. ಈಗಷ್ಟೇ ಕ್ಯಾಪ್ಚರ್ ಮಾಡ್ಕೊಳಕ್ಕಾಯಿತು ನಾನು ಈ ವ್ಲಾಗಲ್ಲಿ. ಆಂಟಿ ಸಿಕ್ಕಿದ್ರು ಅಂತ ಮಾತಾಡಿಸ್ತಿದ್ದೆ. ಹಾಗೆ ಮಾತಾಡ್ತಾ ನೀನು ವ್ಲಾಗ್ ನೋಡ್ತೀನಮ್ಮ ಅಂತ ಹೇಳಿದರು. ಮುಂಚೆ ಎಲ್ಲರೂ ಸಿಗ್ತಿದ್ರು, ಮಾತಾಡಿಸ್ತಿದ್ರು. ಈಗ ಮಾತಾಡಿಸಿದಾಗ ನೀನು ವ್ಲಾಗ್ ನೋಡ್ತೀನಿ ಅಂದಾಗ ನನಗೆ ಏನೋ ಒಂಥರ ತುಂಬಾ ಖುಷಿ ಆಯಿತು.
ಮನೆಯಿಂದ ಮುಂದೆ ಸ್ಟ್ರೈಟ್ ಬಂದರೆ ಹಾಗೆ ಇಲ್ಲಿ ನಮ್ಮ ದೊಡ್ಡಮ್ಮ ಮನೆ. ಅವ್ರ ಬಿಲ್ಡಿಂಗ್ ಕೆಳಗಡೆ ಇಲ್ಲೆಲ್ಲರೂ ಕೂತಿದ್ದಾರೆ ನೋಡ್ತಿದ್ದೀರಲ್ಲ. ನಮ್ಮ ದೊಡ್ಡಪ್ಪ, ನಮ್ಮ ದೊಡ್ಡಮ್ಮ ಮತ್ತು ಗಣೇಶು ಬಂದಿದ್ದಾನೆ. ನಮ್ಮ ದೊಡ್ಡಮ್ಮಂದಿರು, ನಮ್ಮ ಮಾಮ, ನಮ್ಮಮ್ಮ ಎಲ್ಲರೂ ಇದ್ದರು. ಸೊ ಇಲ್ಲಿ ಮಕ್ಕಳು ಡ್ಯಾನ್ಸ್ ಆಡ್ತಿದ್ದಾರೆ ಖುಷಿ ಖುಷಿಯಾಗಿ. ಅವರು ಬರೋ ಅಷ್ಟರಲ್ಲಿ ಇಲ್ಲೆಲ್ಲರೂ ಕಾತ್ಕೊಂಡು ಕೂತಿದ್ವಿ ದೇವ್ರಿಗೋಸ್ಕರ. ಹಾಗೆ ಮುಂಚೆದೆಲ್ಲ ನೆನಪಾಗ್ತಿತ್ತು. ಮುಂಚೆ ನಾವು ಕಾಲೇಜ್ ಡೇಸ್, ಸ್ಕೂಲ್ ಡೇಸಲ್ಲಿ ಇರುವಾಗೆಲ್ಲನೂ ತುಂಬಾ ಎಂಜಾಯ್ ಮಾಡ್ತಿದ್ವಿ. ಅಣ್ಣಮ್ಮ ಫಂಕ್ಷನ್ ಬಂದಾಗ ಅದೆಲ್ಲ ಡೇಸ್ ಎಲ್ಲನೂ ತುಂಬಾ ಮೆಮೊರೇಬಲ್. ಈ ಥರ ದೇವ್ರದೆಲ್ಲ ಮಾಡಿದಾಗ ನಮ್ಮ ಅಜ್ಜಿ ಅಂದರೆ ನಮ್ಮ ಅಮ್ಮ ಅಮ್ಮ ಪದ್ಮಮ್ಮ ತುಂಬಾ ಜ್ಞಾಪಕ ಬರ್ತಾರೆ. ಸೊ ತುಂಬಾ ಮಿಸ್ ಮಾಡ್ಕೋತೀವಿ ಈ ಥರ ಟೈಮಲ್ಲಿ. ತಾನೇ ಫೋನ್ ಆಫ್ ಮಾಡಿ ನೋಡಿದೆ ದೇವ್ರನ್ನ. ಟಪ್ ಅಂತ ಹೂವು ಬಿತ್ತು. ಸೊ ಅಲ್ಲಿದ್ದಿದ್ದವ್ರಿಗೆಲ್ರಿಗೂ ತುಂಬಾ ಖುಷಿ ಆಯಿತು. ದೇವರಿಗೆ ತುಂಬಾ ಖುಷಿಯಾಗಿದೆ, ಹಾಗಾಗಿ ದೇವಿ ವರ ಕೊಟ್ಬಿಟ್ಟಿದ್ದಾಳೆ ಅಂತ ಹೇಳಿ. ಸೊ ಅದು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಬಟ್ ಕಣ್ಣಾರೆ ನೋಡಿ ತುಂಬಾ ಖುಷಿ ಆಯಿತು. ಮುಂಚೆ ಎಲ್ಲ ಒಂದು ದೊಡ್ಡ ಗ್ರೂಪೇ ಇರೋದು ನಮ್ಮದು, ಗ್ರೂಪ್ ಫೋಟೋಸ್ ತೆಕ್ಕೊಳ್ಳೋಕ್ಕೆ. ಈಗ ಕಡಿಮೆ ಜನ ಆಗಿಬಿಟ್ಟಿದ್ದೀವಿ, ಎಲ್ಲರೂ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಸೊ ಈಗ ಮತ್ತೆ ಇಲ್ಲಿ ಪ್ರಸಾದ ಹಂಚ್ತಿದ್ರು, ಆಗ ಕ್ಯಾಪ್ಚರ್ ಮಾಡಿದ್ದು. ಇಲ್ಲಿ ಎಲ್ಲೋ ಶರ್ಟು ಮತ್ತು ಪಂಚೆ ಹುಟ್ಟಿದಾರಲ್ಲ ಇವರೇ ಸ್ವಾಮಿಗಳು. ದೇವಿಗೆ 3 ದಿನದ ಅಲಂಕಾರ ಇವ್ರ ಕೈಯಾರೆ ಆಗಿದೆ. ಸೊ ಇವರೇ ಮಾಡೋದಾಗಿರುತ್ತೆ ಪ್ರತಿ ವರ್ಷ ಕೂಡ.
ಇನ್ನೆಲ್ಲ ಆಯಿತು. 3 ದಿನದ ಆಚರಣೆ ಎಲ್ಲ ತುಂಬಾ ಚೆನ್ನಾಗಾಯಿತು. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದೇವಿ ತುಂಬ ಸಂತೃಪ್ತಳಾಗಿರ್ತಾಳೆ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಲೇಟ್ ನೈಟ್ 1:30ನೇ ಆಗಿಬಿಟ್ಟಿದೆ. ಸೊ ಈಗ ಇಲ್ಲಿ ನಮ್ಮ ದೊಡ್ಡಮ್ಮ ಅವ್ರ ಮನೆ ಹತ್ರ ಹೋಗ್ತಿದ್ದಾರೆ. ನಾವೀಗ ನಮ್ಮ ಮನೆ ಕಡೆಗೆ ಹೋಗ್ತಿದ್ದೀವಿ. ನಾಳೆ ಬೆಳಿಗ್ಗೆ ಅಂದರೆ ದೇವ್ರೂ ಕಳಿಸ್ಕೊಡೋದನ್ನು ಹೇಗೆ ಕರ್ಕೊಂಡು ಬರ್ತಿದ್ದೀವಿ ಹಾಗೆ ಕಳಿಸ್ಕೊಡ್ಬೇಕಲ್ವ ಖುಷಿಯಾಗಿ. ಸೊ ಇವತ್ತಿನ ದಿನ ಸಹ ಪೂಜೆ ಆರತಿ ಎಲ್ಲ ಮಾಡಿ ಆ ದೇವಿನ ಕಳಿಸ್ಕೊಡೋದಾಗಿರುತ್ತೆ. ಹಾಗಾಗಿ ಕಳಿಸ್ಕೊಡೋ ದಿನ ಬೆಳಗ್ಗೆನೇ ಇದು 8 ಗಂಟೆ ಸಮಯದಲ್ಲಿ ಮನೆ ಮುಂದೆ ಬಂದಿತ್ತು. ಆಗ ಪೂಜೆ ಎಲ್ಲ ನೆರವೇರಿಸಿ ಕೊಟ್ಟು ದೇವಿನ ಖುಷಿಯಾಗಿ ಕಳಿಸ್ಕೊಟ್ವಿ. ನೋಡ್ತಿರ್ಬೋದು ನೀವಿಲ್ಲಿ. ಸೊ ಮತ್ತು ಕೆಂಪು ನೀರು ಆರತಿ ಎಲ್ಲ ಮಾಡಿ ಕಳಿಸ್ಕೊಡೋದಾಗಿರುತ್ತೆ. ಅಣ್ಣ ಮತ್ತು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಈ ವ್ಲಾಗ್ನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.